ವೀಕ್ಷಕರಿಗೆ ನಮಸ್ಕಾರ. ವಾಸು ಸರ್ ಮೇಡಮ್ ಅವ್ರ ಮನೆಗೆ ಬಂದಿದ್ವಿ ಬಸವೇಶ್ವರ ನಗರ. ಅವರು ಟೆನೆಂಟ್ ಅವ್ರ ಬಾಡಿಗೆಗೆ ಬಂದಿರೋದು. ನನಗೆ ಮನೆ ಆಗಿ ಬರುತ್ತೋ ಇಲ್ವೋ ಏನು ಅದ್ರ ಬಗ್ಗೆ ಬರುತ್ತೆ. ಅವ್ರ ಸ್ವಂತ ಮನೆ ಇದ್ರೆ ಆದರೂ ಅವ್ರು ಬಾಡಿಗೆ ಮನೆಗೆ ಬಂದಿದ್ರೆ ಸ್ವಂತ ಮನೆಗಿಂತ ಚೆನ್ನಾಗಿದೆ ಅಂದರೆ ಅವ್ರಿಗೆ ಬಾಡಿಗೆ ಮನೆಗೆ ಬಂದ್ಬಿಟ್ಟಿದ್ವಿ. ಇದು ಆಗುತ್ತಾ ಏನು ಅಂತ ಅದ್ರ ಬಗ್ಗೆ ಒಂದು ವಾಸ್ತು ಸರ್ನ ಕರೆಸಿ ಒಂದು ವಾರದ ಅಪಾಯಿಂಟ್ ತಗೊಂಡು ನಮ್ಗೆ ಬಂದಿದ್ವಿ ಬಸವೇಶ್ವರ ನಗರಕ್ಕೆ. ವಾಸ್ತು ಸರ್ ನಮಸ್ತೆ. ಮತ್ತು ಈ ಬಸವೇಶ್ವರ ನಗರ ಬಂದಿದ್ದೀವಿ. ಈ ಮನೆಯದು ವಾಸ್ತು ಯಾವ ಥರ ಇದೆ ಅಂತೇಳಿ ನಮ್ಮ ಮೇಡಮ್ ಅವ್ರಿಗೆ ಓಕೆನಾ ಅವರನ್ನು ಚರ್ಚೆ ಮಾಡ್ತಾರೆ. ಮನೆಗೆ ತುಂಬ ಜನ ಕೇಳ್ತಾರೆ. ಮಾತ್ರ ಪಾಪ ಕೇಳಿಸಲ್ಲ ಸರ್. ಬಾಡಿಗೆ ಮನೆಗೆ ತುಂಬ ಜನ ಕೇಳ್ತಾರೆ. ಒಂದು ಪಾಪ ಬಾಡಿಗೆ ಮನೆಗೆ ನಮಗೆ ಕಟ್ಸಿ ಅಷ್ಟು ಇದಿರಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಸ್ಕೆಚ್ ಕಳಿಸಿ ಅಂತೀನಿ ಬಾಡಿಗೆ ಮನೆಗೆ. ಕೆಲವರು ಇಲ್ಲ ಸರ್ ಬಂದು ನೋಡಿ, ಯಾಕಂದರೆ ಈ ಮನೆಯಿಂದ ನಾವು ಇನ್ನೊಂದು ಮನೆ ಕಟ್ಕೊಂಡು ಹೋಗ್ಬೇಕು. ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ನಿಮ್ಮ ಹೆಸರಲ್ಲಿ ಒಂದು 12 ತಿಂಗಳು ಅಗ್ರಿಮೆಂಟ್ ಇದ್ರೆ ಅದು ನಿಮ್ಮದೇ, ಅದು ಓನರ್ಗಲ್ಲ. ಅದು ಆ ಮನೆ ಕೆಟ್ಟದ್ದು ಮಾಡಿದ್ರು ನಿಮಗೆ, ಒಳ್ಳೇದು ಮಾಡಿದ್ರು ನಿಮಗೆ ಅಲ್ವಾ. ಸೊ ಅದಕ್ಕೆ ಬಾಡಿಗೆ ಮನೆ ಆದರೂ ಸಾರ್ ಬಾಡಿಗೆ ಮನೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಬಾಡಿಗೆ ಮನೆ ಆದರೂ ಚೆನ್ನಾಗಿರ್ಬೇಕು, ನಿಮ್ಮ ಸ್ವಂತ ಮನೆ ಆದರೂ ಚೆನ್ನಾಗಿರ್ಬೇಕು ಆಯಿತಾ. ಬಾಡಿಗೆ ಮನೆ ಚೆನ್ನಾಗಿದ್ರೆ ನೀವು ಸ್ವಂತ ಮನೆ ಕಟ್ಕೊಂಡು ಹೋಗ್ತಾ ಇಲ್ಲ ಕಟ್ತೀರ, ಹೌದಲ್ಲ. ಬಾಡಿಗೆ ಮನೆ ದುಡ್ಡು ಬರಬೇಕಲ್ಲ, 50 ಲಕ್ಷ 1 ಕೋಟಿ ದುಡ್ಡು ಬರುತ್ತಲ್ಲ. ಈ ದುಡ್ಡು ಬರೋ ಯೋಗನೇ ಈ ಮನೆಗಿಲ್ಲ ಅಂದರೆ ಮನೇಲಿ ಕಟ್ತೀರಿ. ಅದಕ್ಕೆ ಬಾಡಿಗೆ ಮನೆಯನ್ನು ಚೆಕ್ ಮಾಡ್ಕೋಬೇಕು ದಯವಿಟ್ಟು ಎಲ್ಲ, ಓಕೆನಾ. ಬನ್ನಿ ಹೊರಗಡೆ ನೋಡೋಣ. ದಿಕ್ಕು ನೋಡದೆ ಇದು ದಿಕ್ಕು ತುಂಬ ಚೆನ್ನಾಗಿದೆ. ಬಂದ್ಬಿಟ್ಟು ನೋಡಿ ಮೆಚ್ಚಿನ ಬಸವೇಶ್ವರದಲ್ಲಿ ವಾಸ್ತವಿಲ್ಲ ಅಂತ ಎಲ್ಲರೂ ಅಂದರೆ ಕೆಲವು ರೋಡ್ಗಳಿಲ್ಲ. ಇದು ತುಂಬ ಚೆನ್ನಾಗಿದೆ. ಈ ಎಣ್ಣೆ ಇದು ಏನು ಕೇಳ್ತಾರೆ ಇದನ್ನ ಎಸ್ ಬಿ ಸ್ಟಾಪ್ ಈ ರೋಡ್ ನಂತರ 8 ಮೇನ್ ಇಂದ ಈ ಲೆಫ್ಟ್ ರೈಟ್ ಚೆನ್ನಾಗಿದೆ ಮಸ್ತು. ಎಲ್ಲ ಒಂದೊಂದ್ ಕಡೆ ಸ್ವಲ್ಪ ಕ್ರಾಸ್ ಆಗಿದ್ದಾವೆ. ಅದೇ ಬಿಲ್ಡಿಂಗ್ನೇ. ಮತ್ತೆ ಡ್ಯೂಪ್ಲೆಕ್ಸ್ ಸಿಕ್ತು, ನಮ್ದು ಸ್ವಂತ ಮನೆ ಡಬಲ್ ಬೆಡ್ರೂಮ್ ಇತ್ತು. ಸುಮ್ಮನೆ ಇರೋಣ ಅಂತ ಐವತ್ತು ಡ್ಯೂಪ್ಲೆಕ್ಸ್ ನೋಡಿ ಆಸೆ ಆಗುತ್ತೆ. ಇರೋ ಮನೆ ಬಿಟ್ಬಿಟ್ಟು ಬಾಡಿಗೆ ಕೊಟ್ಬಿಟ್ಟು ಈ ಮನೆ ಫುಲ್ ಉದ್ದಕ್ಕೆ ಸಿಗುತ್ತಲ್ಲ, ಫುಲ್ ನಾವೇ ಸಪರೇಟ್ ಆಗಿರ್ಬೋದು ಅನ್ನೋ ಆಸೆಗೆ ಯೋಚನೆ ಮಾಡಿದೆ. ಪಿತೃಪಕ್ಷದಲ್ಲಿ ಆಯ್ತು, ಒಳ್ಳೇದು, ಏನಾಗಲ್ಲ. ತುಂಬಾ ಚೆನ್ನಾಗಿದೆ, ದಿಕ್ಕು ಚೆನ್ನಾಗಿದೆ. ಆಮೇಲೆ ಕ್ರಾಸ್ ಮಾಡಿ ಕಟ್ಟಿದ್ದಾರೆ. ಬಿಲ್ಡಿಂಗ್ ಹೊಸದಾಗಿ ಕಟ್ಟಿರೋದ್ರಿಂದ ಕ್ರಾಸ್ ಮಾಡಿದರೆ 90 ಡಿಗ್ರಿ ಪರ್ಫೆಕ್ಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲ ಫ್ರಂಟ್ ಜಾಗ ಬಿಟ್ಟಿದ್ದಾರೆ. ಯಾವ ಮನೆಗೂ ಟಚ್ ಮಾಡಿ, ಈ ಮನೆ ಈ ಕಡೆ ಟಚ್ ಮಾಡಿಲ್ಲ. ಸೊ ಬ್ಯಾಕ್ ಸೈಡ್ ಮಾತ್ರ ಟಚ್ ಮಾಡಿದಾಗಿದೆ. ಇಲ್ಲ, ಅದನ್ನು ಓಪನ್ ಇದೆಯಾ, ಜಾಗ ಖಾಲಿ ಇದೆ. ವೆರಿ ಗುಡ್. ಎಲ್ಲೂ ಟಚ್ ಮಾಡಿದ್ರೆ ಮನೆ ಕಟ್ಟಿದ್ರೇನೆ ಅದು ಮನೆ. ನಾವು ಪಕ್ಕದ ಮನೆ ಒಂದ್ ಮೇಲೆ ಒಂದ್ ಕೈ, ಇವನ್ ಮೇಲೆ ಒಂದ್ ಕೈ ಹಾಕೊಂಡ್ರೆ ಅದಲ್ಲ. ನಾನು ನಿಂತ್ಕೋಬೇಕು ಕರೆಕ್ಟ್ ಆಗಿ ನನ್ನ ಮನೆ ಅಲ್ವಾ. ಇಲ್ಲಾಂದ್ರೆ ಈ ಪಕ್ಕದ ಮನೆಯವ್ರಿಗೆ ಒಂದು ಪಿಲ್ಲರು, ಈ ಪಕ್ಕದ ಮನೆಗೆ ಒಂದು ಪಿಲ್ಲರ್ ಹಾಕ್ಬಿಡ್ತಾರೆ ಅಟ್ಯಾಚ್ ಮಾಡಿ. ಅದು ರಾಂಗ್ ಅಷ್ಟೇ, ಹೌದಲ್ವ. ನಮ್ಮ ಮನ್ಸಿನ ತರ ನಾವು ನನ್ನ ಕಾಲ ಮೇಲೆ ನಿಂತ್ಕೋಬೇಕು ವಿತೌಟ್ ಸಪೋರ್ಟ್. ಒಂದೇ ಜಾಗವರೆಗೂ ಅಲ್ವಾ. ಅಂದ್ರೆ ಒಂದೇ ಜಾಗ ಅಲ್ವಾ. ಯಾರು ಸಪೋರ್ಟ್ ಇದ್ರೆ ಬರ್ತದೆ ಸ್ವಾಭಿಮಾನ. ಆ ಥರದ್ದು ಮನೆಗೂ ಅಷ್ಟೇ, ಎಲ್ಲೂ ಟಚ್ ಇರಬಾರ್ದು ಯಾರ ಮನೆ. ಯಾರು ಬಾಡಿಗೆ ಮನೆಗೆ ಹೋದ್ರು ಮನೆಗಳಿಗೆ ಟಚ್ ಮಾಡಿ ಕಟ್ಟಿದ್ರೆ ಅಲ್ಲಿ ನಿಮಗೆ ವಾಸ್ತು ವರ್ಕೌಟ್ ಆಗಲ್ಲ. ಹೋಗ್ಬೇಡಿ, ಚೆನ್ನಾಗಿದೆ, ಫಸ್ಟ್ ಆಗಿದೆ. ಓಕೆ ಮಾ, ಬರೀ ಹೊರಗಡೆ ತೋರಿಸಿ. ಬಸವೇಶ್ವರ ನಗರ ಇದೆ, 8 ಮೇನ್. ಲತಾ ಮೇಡಮ್ ಅಲ್ವಾ. ಲತಾ ಮೇಡಮ್ ಅವರು ನೋಡಿ ಈ ಕಡೆ ಜಾಗ ಬಿಟ್ಟಿದ್ದಾರೆ. ನಾನು ಈ ನಾರ್ತ್ ಈಸ್ಟ್ ಅಲ್ಲಿ ನೋಡಿ ಮೇಲೆ ಸ್ಕೈಯಿಂದ ನೋಡಿ, ನಾರ್ತ್ ಈಸ್ಟ್ ಅಲ್ಲಿ ಮೇಲೆಯಿಂದ ಸ್ಕೈ ಓಪನ್ ಇದೆ, ಟಾಪ್ ಫುಲ್ ಓಪನ್ ಇದೆ. ಈ ತರ ಸ್ವಲ್ಪ ಜಾಗ ಬಿಡ್ಬೇಕು ನೋಡಿ. ಇಷ್ಟಾದ್ರೂ ಅಟ್ಯಾಚ್ ಇರೋ ಮಾಡ್ಬೇಕು ನೋಡಿ. ಈ ಕಡೆ ಅಷ್ಟೇ ನೋಡೋಣ. ಚೆನ್ನಾಗಿದೆ, ಇದು ಕರೆಕ್ಟ್ ಆಗಿದೆಮ್ಮ. ಇದವರು ಚೆನ್ನಾಗಿದೆ, ನಾರ್ತ್ ಈಸ್ಟ್ ಚೆನ್ನಾಗಿ ಮಾಡಿದೆ, ಕರೆಕ್ಟಾಗಿ ಮಾಡಿದ್ರೆ. ಓಕೆ, ಆಲ್ಮೋಸ್ಟ್ 80% ಅಲ್ಲಿದೆ. ಇದು ಕರೆಕ್ಟ್ ಇಷ್ಟು ಬಿಡ್ಬೇಕು. ಆಕ್ಚುಲಿ ಇಷ್ಟು ದೇವ್ರ ಮೂಲೆ ಅಂದ್ರೆ ದೇವ್ರ ಮೂಲೆಯಲ್ಲಿ ಕಾರ್ನರ್ ಇಡಬಾರ್ದು ಡೋರು. ಸೊ ವಾಸ್ತು ಪುರುಷನ ತಲೆ ಇರುತ್ತೆ ಅಲ್ಲಿ ಅಂತ. ತಲೆ ಇರುತ್ತೆ, ಅದ್ರ ತಲೆ ಮೇಲೆ ಕಾಲಿಟ್ಟು ಹೋಗ್ಬಾರ್ದು. ಅದಕ್ಕೆ ಒಂದು 2.5 ಒಂದು ಭಾಗ ಅಷ್ಟು ಬಿಡ್ತೀವಿ ನಾವು ಕಾರ್ನಲ್ಲಿ ಬಿಟ್ಟು. ಇದು ಕರೆಕ್ಟ್ ಆಗಿದೆ. ಇದು ನಮ್ಮ ಲೆಕ್ಕದಲ್ಲಿ ಇದು ಸೂರ್ಯ ಚಂದ್ರದಲ್ಲಿದ್ದಾನೆ, ತೊಂದರೆ ಇಲ್ಲ. ಬನ್ನಿ. ಅದು ವಾಯುವ್ಯ ಟಾಯ್ಲೆಟ್ ಬಂದಿದೆ, ಬಟ್ ಇಲ್ಲೇನಿಲ್ಲ. ಇಲ್ಲಿ ಖಾಲಿ ಬಿಟ್ಟಿದ್ದೀರಾ. ನಾರ್ತ್ ಈಸ್ಟ್ ಅಲ್ಲಿ ಖಾಲಿ ಇದೆ. ಆ ಕಡೆ ಇರೋ ಸೈಟ್ ಅಲ್ಲೇ ವಾಯುವ್ಯಕ್ಕೆ ಬಂದಿದೆ ಬಾತ್ರೂಮ್. ಸೊ ಇಲ್ಲೇ ಇಷ್ಟೇ ಇರೋದು ಸೈಟ್ ಈಗ ಅಲ್ವಾ. ಮನೆ ಮಾಡ್ಕೊಂಡಿದ್ದೀವಿ. ಚಿಕ್ಕದಾಗಿ ಕಡೆ ಚಿಕ್ಕದು ಮೇಲೆ ಎಂಟ್ರೆನ್ಸ್ ಬಂದ್ರೆ ಆಫೀಸ್ ಬಂದ್ರೆ ನಂಗೆ ಜಾಸ್ತಿ ನಂದು ಇನ್ಶೂರೆನ್ಸ್ ಆಫೀಸ್. ಸೊ ಕ್ಲೈಂಟ್ಸ್ ಊರಿಗೆ ಬಂದಾಗ ಮೇಲೆಲ್ಲ ಸುಮ್ಮನೆ ಏನಕ್ಕೆ ಫ್ಯಾಮಿಲಿಗೆ ಅಂತ ಇನ್ಶೂರೆನ್ಸ್ ಬರ್ತೀರಾ. ವೆರಿ ಗುಡ್.
ಹಂಗಾಗಿ ನಾನು ಇಲ್ಲೇ ಒಂದು ತೋರಿಸಿ ಚಿಕ್ಕ ಕರೆಕ್ಟ್ ಆಗಿದೆ. ಇದು ಎಂಟ್ರಿ ಚೆನ್ನಾಗಿದೆ. ಹಾ. ಇದು ಅದು ಈಸ್ಟ್ ಎಂಟ್ರಿ, ಇದು ನಾರ್ತ್ ಎಂಟ್ರಿ. ಹೌದು. ನಾರ್ತ್ ಪ್ಲಸ್ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಓಕೆಮ್ಮ, ಆ ಕಡೆ ಕೂತಿದ್ರ ಹೌದು. ಬಂದವ್ರಿಗೆಲ್ಲ ಬಾಳೆಹಣ್ಣು ಕೊಡ್ತೀರಾ? ಒಂದು ಇನ್ಸೂರೆನ್ಸ್ ಮಾಡೋದು, ಬಂದವ್ರಿಗೆಲ್ಲ ಇನ್ಸೂರೆನ್ಸ್ ಮಾಡೋದು, ಒಂದು ಬಾಳೆಹಣ್ಣು ಫ್ರೀ. ಅವ್ರು ಯಾರಿಗೋ ಒಬ್ರಿಗೆ ಪಾಲಿಸಿ ಕೇಳಕ್ ಹೋಗಿದ್ವಿ ಹಾ. ಬಾಳೆಹಣ್ಣು ಮಂಡಿನಲ್ಲಿ ಅವ್ರು ಚಿಕ್ಕ ಕೊಟ್ಕೊಂಡು ಮಾಸ್ಟರ್ ಬರ್ತಾವ್ರೆ. ಇದು ಚೆನ್ನಾಗಿದೆ. ಇದೊಂದು ಸ್ವಲ್ಪ ಆದಷ್ಟು ಕ್ಲೋಸ್ ಅಲ್ಲಿ ಇರ್ಲಿ ಆ ಡೋರ್. ಇದು ತೆಗಿಯೋದೇ ಇಲ್ಲ ಈಗ. ಅಲ್ಲ, ಅದೊಂದು ಇದೊಂದು ಓಪನ್ ಇರ್ಲಿ ಯಾವಾಗ್ಲೂ. ಹಾ. ಇದೊಂದು ಯಾಕಂದ್ರೆ ಏನಾದ್ರು ಬೆಡ್ರೂಮ್ ಅಲ್ಲಿ ಸೆಂಟರ್ ಮಾಡಿದಾಗ ಹಾ. ಇದು ನೈಋತ್ಯಕ್ಕೆ ಬರುತ್ತೆ. ಹಾ, ಸರಿ. ಸೊ ನೈಋತ್ಯದಲ್ಲಿ ಓಪನ್ ಇರ್ತದೆ, ಸ್ವಲ್ಪ ಫೈನಾನ್ಷಿಯಲಿ ನಮ್ಗೆ ತೊಂದ್ರೆ ಕಂಟ್ರೋಲ್ ಇರಲ್ಲ. ಓಕೆ. ಲೀಕೇಜ್ ಅದು ಸುಮ್ಮನೆ ವೇಸ್ಟ್ ದುಡ್ಡು. ಅದೊಂದು ಡೋರ್ ಕ್ಲೋಸ್ ಮಾಡ್ಕೊಂಡು ಇದು ಓಪನ್ ಮಾಡ್ಕೊಳ್ಳಿ. ಸರಿ ಸರಿ. ಮಿಕ್ಕಿದೆಲ್ಲ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಇದು ಓಪನ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿದೆ. ಈ ರೂಮ್ಗೆ ಇದು ಈಸ್ಟ್ ಅಂದ್ ರೂಮ್ಗೆ ಈಸ್ಟ್ ಡೋರ್, ವಿಂಡೋ ಇದೆ. ಇದು ಚೆನ್ನಾಗಿದೆ, ಚೆನ್ನಾಗಾಗುತ್ತೆ ಬಿಸ್ನೆಸ್, ಏನ್ ತೊಂದರೆ ಇಲ್ಲ. ಈಗ ಸ್ಟೆಪ್ಸಾ ಇದೆ ಸರ್. ಬಿಡಿ, ನಿಮ್ಮೇನಾಯ್ತು ಬನ್ನಿ. ಚಿಕ್ಕ ಮನೆ ಆದ್ರೂ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೀಟಾಗಿ. ಯಾಕಂದ್ರೆ ಬೆಂಗಳೂರಲ್ಲಿ ಎಲ್ಲ 20-30 ಎಲ್ಲ ಜೀವನನೇ 20-30 ಆಗೋಗಿದೆ. ಏನ್ ಮಾಡ್ತೀರಾ, ಕಟ್ಟಕ್ಕೆ ಆಗಲ್ಲ. ಎಲ್ಲ ಬಸವೇಶ್ವರ ಸ್ಕ್ವೇರ್ ಫೀಟ್ 25,000 30,000 ಹಂಗಿದೆ. ಅದನ್ನೇ ಇದನ್ನ ತಗೊಳ್ಳಿ ಅಂತ ಅವ್ರು. ಹಾ, ನಾನು ಅಷ್ಟೊಂದು ಅಂತಂದ್ರೆ ಇಲ್ಲ ಒಂದು ಮುಖ ಹೇಳಿದ್ರು. ಇದಾ? ಹಾ. ಅದಕ್ಕೆ ನೋಡ್ತೀನಪ್ಪ ಏನಪ್ಪ ಕೇಳ್ತೀನಿ ಅಂತಂದ್ರೆ 140 ಹೇಳ್ತಾ ಇದ್ದಾರೆ. 140 ನೋಡಿ. 20-30 ಅಲ್ಲಿ ಒಂದು ಡುಪ್ಲೆಕ್ಸ್ ಮನೆ 1,40,40,00,000. ಟ್ರಿಪ್ಲೆಕ್ಸ್ ಈಗ ಗ್ರೌಂಡ್ ಫ್ಲೋರ್ ತೋರಿಸ್ದೆ. ಹಾ. ಈ ಫ್ಲೋರ್ ಆಯ್ತು. ಈಗ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ 2 ರೂಮ್ ಇದೆ, ಬೆಡ್ರೂಮ್ ಎಲ್ಲ ಅಟ್ಯಾಚ್. ಅದ್ರ ಮೇಲೆ ಲಾಸ್ಟ್ ಫ್ಲೋರ್ ಇದು ಬಾತ್ರೂಮ್. ಸುಂದಿರ ಇದು ಕರೆಕ್ಟ್ ಇದೆ. ಅದು ಚೆನ್ನಾಗಿದೆ ವಾಯುವ್ಯದಲ್ಲಿ. ಇದು ದೇವ್ರ ಮನೆಯಲ್ಲಿ ಇದು ದೇವ್ರ ಮಾಡಿದ್ದಾರೆ. ಅಂದ್ರೆ ಈ ಬಾಗಿಲು ಈ ಕಡೆ ಇಟ್ಟಿರೋದ್ರಿಂದ ನಾನು ದೇವ್ರನ್ನ ಹಿಂಗ್ ಕೂರಿಸ್ತಾ ಇದೀನಿ. ಹಾ. ಅದಕ್ಕೆ ಅವ್ರಿಗೆ ಇದನ್ನ ದಯವಿಟ್ಟು ಇದನ್ನ ರಿಮೂವ್ ಮಾಡ್ಸಿರ್ತಾರೆ, ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ರಿಮೂವ್ ಮಾಡಿದ್ರೆ ನಾನು ಈ ಫೇಸಿಂಗ್ ಪೂರ್ವಕ್ಕೆ ಪೂರ್ವಾಭಿಮುಖ ಪೂಜೆ ಮಾಡ್ತಾರೆ. ದೇವ್ರು ಪಶ್ಚಿಮಕ್ಕಿರೋದೇ ನಾನು ಪೂರ್ವ ಹಾ, ಹೌದು. ಇದು ಅಡಿಗೆ ಮನೆನಾ? ಓಪನ್ ಕಿಚನ್. ಜಾಸ್ತಿ ಸ್ವಲ್ಪ ಆಚೆನೆ ಊಟ ಮಾಡ್ತಾರೆ ಓಪನ್ ಕಿಚನ್. ಹಾ, ಇಲ್ಲ ಇಲ್ಲ, ನಮ್ಮನೇಲಿ ನನ್ನ ಮಗ ಮಾತ್ರ ನೋಡಿ ಇವಾಗ ಅಗಲಕ್ಕೆ ಅವರೇ ಮಾಡ್ಕೊಂಡಿದ್ದಾನೆ. ನಾನು ಸ್ವಲ್ಪ ಕ್ಲೈಂಟ್ ಮೀಟಿಂಗ್ ಅದು ಇದು ಅಂತ ಓಡಾಡ್ತಿದ್ದೆ. ಹಂಗಾಗಿ ಬೆಳಿಗ್ಗೆ ಚಪಾತಿ ತಿಂಡಿಗೆಲ್ಲ ರೆಡಿ ಇತ್ತು. ಚಪಾತಿ ಹೊಸಬೇಕಂತ ಅವನೇ. ಇದು ನಂದು. ಇಲ್ಲಿ ಇನ್ನು ಪೂರ್ವಕ್ಕೆ ಜಾಗ ಇಲ್ಲ ನಿಮ್ದು? ಎಲ್ಲಿ? ಈ ಕಡೆ ಪೂರ್ವಕ್ಕೆಲ್ಲ ಜಾಗನೇ ಇಲ್ಲ. ಇಲ್ಲ ಇಲ್ಲ, ಇನ್ನೇನಿಲ್ಲ, ಮುಗೀತು. ಕೆಳಗಡೆ ಇಲ್ಲಿ ಎಂಟ್ರೆನ್ಸ್ ಕೊಟ್ಟಿದ್ರು. ಇಲ್ಲಿ ನಾನು ಇರ್ತೀನಿ. ಬನ್ನಿ ಬನ್ನಿ. ಅಲ್ಲೊಂದು ಬಾಗಿಲು ಇಟ್ಟಿದ್ದಾರೆ. ಇದೆಯಲ್ಲಮ್ಮ ಇದು? ಅದೇ ಈ ಕಡೆ ಕ್ಲೋಸ್ ಮಾಡ್ಕೋಬೇಕು ಅಂದ್ರಿ. ಅಲ್ಲ, ಒಂದು ಇದು ಅದೇ ಆ ಕಡೆ ಇದು ಕ್ಲೋಸ್ ಮಾಡ್ಕೊಳ್ಳಿ. ಇದು ಓಪನ್ ಮಾಡ್ಕೊಳ್ಳಿ. ಆಮೇಲೆ ಈ ಡೋರ್ ಕರೆಕ್ಟ್ ಅಲ್ಲ, ಕರೆಕ್ಟ್ ಇಲ್ಲ. ಅದು ಕ್ಲೋಸ್ ಮಾಡ್ಬೇಕಾ? ಹೌದು, ಫೈನಾನ್ಷಿಯಲ್ ಎಫೆಕ್ಟ್ಸ್ ಅದು. ಅದೇ ಏನಾದ್ರು ಇಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ ಅಂತ ತಕೊಂಡು ಗಾಳಿ ಬರ್ಬೋದು, ಬಟ್ ಒಂದು ಗ್ರಿಲ್ ಹಾಕ್ಬಿಟ್ಬಿಡಿ. ಒಂದು ಎಷ್ಟು ಈ ಕಡೆ ಬಂದು ಇದೆಯಲ್ಲಮ್ಮ ಇದು ಇದೆಯಲ್ಲ, ಇಷ್ಟಿದೆಯಲ್ಲ, ಇಷ್ಟಿಗೆ ಒಂದು ಪ್ಲೇವುಡ್ ಶೀಟ್ ಹಾಕೊಂಡ್ಬಿಡಿ. ಆಯ್ತಾ? ಇದು ಓಪನ್ ಇರ್ಲಿ, ಪರವಾಗಿಲ್ಲ. ಇಷ್ಟು ಮಾತ್ರ ಇರಬಾರ್ದು. ಈ ಗ್ರಿಲ್ ಇದೆಯಲ್ಲ, ಇಷ್ಟು ಈ ಗ್ರಿಲ್ಗೆ ಏನಾದ್ರು ಶೀಟ್ ಹೊಡ್ಕೊಂಡ್ಬಿಡಿ. ಗ್ರಿಲ್ಗೆ ಒಂದು ಶೀಟ್ ಹಾಕ್ಬಿಟ್ರೆ ಇದು ಓಪನ್ ಇರ್ಬೋದು, ಕಿಟಕಿ ತರ ಇಲ್ಲಿರ್ಬೋದು. ಅದೇ ಸೊಳ್ಳೆ ಬರ್ತಿದೆ, ನೆಟ್ ತರಿಸಿದೀನಿ. ಹಾ, ಏನೋ ಒಂದು ಹಾಕ್ಬಿಡಿ ಅಷ್ಟೇ. ಇಲ್ಲಿ ಓಪನ್ ಇರ್ಲಿ, ಕೆಳಗಡೆ ಮಾತ್ರ ಬೇಡ ನಂಗೆ. ಯಾಕಂದ್ರೆ ಇಲ್ಲಿ ಡೋರ್ ಲೆಕ್ಕ ಆಯ್ತಿದ್ದು. ಅರ್ಥ ಆಯ್ತು ನಿಮ್ಗೆ? ಎಲ್ಲಿದೆ? ದಕ್ಷಿಣದ ಡೋರ್ ಆಯ್ತು. ದಕ್ಷಿಣ ಡೋರ್ ಇರ್ಬೇಕಾದ್ರೆ ಅಲ್ಲಿ. ಸೊ ಈಗ ಕುಬೇರ ಮೂಲೆ ದಕ್ಷಿಣ ಡೋರ್ ಇದೆ. ಇದು ಬಾರಿ ಟೆನ್ಷನ್. ಇಷ್ಟಕ್ಕೆ ಇದ್ ಮಾಡ್ಬಿಟ್ಟು ಎಲ್ಲ ಚೆನ್ನಾಗಿದೆ ಮನೆಯಲ್ಲಿ. ಇದೊಂದು ರಾಂಗ್ ಇರೋದು, ಎಲ್ಲ ಚೆನ್ನಾಗಿದೆ. ಒಂದು ಮಿಸ್ಟೇಕ್. ಓಕೆನಾ? ಅದೊಂದು ಸರಿ ಮಾಡ್ಕೊಳ್ಳಿ ಸಾಕು. ಮೇಲ್ಗಡೆ ಇನ್ನ 2 ಫ್ಲೋರ್ ಇದೆ. 2 ಫ್ಲೋರ್ ಹಂಗೆ ಇದೆಯಾ? ಇಲ್ಲ, ಅಲ್ಲಿ ಅವನ ರೂಮ್ ಅಲ್ಲಿ ಈ ಕಡೆ ಕೊಟ್ಟಿದ್ದಾರೆ ಸ್ಲೈಡರ್. ಈ ಕಡೆ ರೂಮ್ ಅಲ್ಲಿ ಒಂದು ಅಟ್ಯಾಚ್ ಇದೆ. ಮೇಲ್ ಬರುತ್ತೆ ಅಂತ ಬನ್ನಿ. ಇಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. 1,40,00,000 ತಪ್ಪೇನಿಲ್ಲ. ಅದಕ್ಕೆ ನಾನೇ ಮಾಡಿದೆ. ಬಂದು ನೋಡಿದ ತಕ್ಷಣ ಪಿತೃಪಕ್ಷ ನಡೀತಿತ್ತು. ಯೋಚನೆ ಮಾಡ್ತಿದ್ದೆ ಹಂಗೆ ನೋಡಕ್ ಎಷ್ಟು ಚೆನ್ನಾಗಿದೆ ಅಂತ ಕೊಟ್ಬಿಟ್ಟೆ ಅಡ್ವಾನ್ಸ್. ಆಮೇಲೆ ಯೋಚನೆ ಮಾಡ್ತಿದೀವಿ, ಅಯ್ಯೋ ನೀವ ಏನಪ್ಪ ಇರುತ್ತೆ ಅಂತ. ನನ್ನ ಮಗ ಸೊಸೆ ಅವರಿಗೆ ಪ್ರೈವೇಸಿ ಬೇಕು ಅಂತ ಇದು ಮಾಡ್ಸಿದ್ದು. ಒಂದು ರೂಮ್ಗೋಸ್ಕರ ನಾನು ಮಾಡ್ಕೊಂಡಿದ್ದು. ಟಾಯ್ಲೆಟ್ ಹಿಂಗೆ ಹೋಗಿ ಹಿಂಗೆ ಬರ್ಬೇಕು. ಚೆನ್ನಾಗಿದೆ, ಕರೆಕ್ಟ್ ಇದೆ. ಬಿಟ್ರೆ ಏನು ತೊಂದರೆ ಇಲ್ಲ. ಅಲ್ಲಿ ಬಾಗಿಲಿಗೆ ಅದು ಕ್ಲೋಸ್ ಮಾಡ್ಬೇಕೇನು ಕೇಳಂದ್ರೆ ಇದು ಬಾಲ್ಕನಿಗೆ ಅಂತ ಇಟ್ಕೊಂಡಿದ್ದಾರೆ. ಅವ್ರು ಕ್ಲೋಸ್ ಮಾಡ್ಬಿಡ್ತಾರೆ. ತೋರ್ಸು.
ಇದೊಂದು ಇದು ರೂಮು. ಈಗ ನಾನೆಲ್ಲ ಇದೆಲ್ಲ ಚೇಂಜ್ ಮಾಡ್ಬೇಕು ಅಂತ ತಂದು ಹಾಕೊಂಡಿದ್ದೀನಿ. ಅಲ್ಲೊಂದು ಟಾಯ್ಲೆಟ್ ಇದೆ, ನಾವು ಅಲ್ಲಿ ಯೂಸ್ ಮಾಡಲ್ಲ, ಯಾಕಂದ್ರೆ ಕೆಳಗಡೆ ದೇವ್ರ ಮನೆ ಇದೆ. ಹಾಗಾಗಿ ನಾವ್ ಇದನ್ನ ಇಲ್ಲಿ ಬರೋದು ಇಲ್ಲ, ನಾವ್ ಅಲ್ಲಿ ಏನು ಯೂಸ್ ಮಾಡಲ್ಲ. ಇದು ಟೆರೆಸ್ ಇಲ್ಲಿಂದ ಟೆರೆಸ್ ಅವ್ರನ್ನ ಅದೊಂದು ಸ್ವಲ್ಪ ಕ್ಲೋಸ್ ಇರುತ್ತೆ, ಅದು ಯಾವಾಗ್ಲೂ ಕ್ಲೋಸ್ ಇರುತ್ತೆ. ಇವತ್ತು ತೆಗ್ದು ಅವ್ನ ಮನೇಲಿ ಇಕ್ಕಲ್ಲ, ಕರ್ಟನ್ ಹಾಕೊಂಡ್ರೆ ಆಯ್ತು. ಕರ್ಟನ್ ಹಾಕ್ತಾರೆ. ಬನ್ನಿ, ಇದು ಈ ತರ ಇದೆ. ಓ ಬನ್ನಿ ಮೇಲೆ ಹತ್ತೋದಿಕ್ಕೆ. ಹಾ, ಹಿಂಗೆ ಇದು ಫುಲ್ ಕಂಪ್ಲೀಟ್ ಕ್ಲೋಸ್ ಇರುತ್ತೆ, ಯಾವಾಗ ಬೇಕಾದ್ರೂ. ಇದೊಂದು ತಕೊಳ್ತೀವಿ, ತಗೊಳ್ಳಿ, ಚೆನ್ನಾಗಿ ಬೇಕಾದ್ರೆ ತಗೋತೀವಿ, ಇಲ್ಲ ತಗೊಳಲ್ಲ. ಇದು ಪರಿಮಳ ಬಂದ್ಬಿಡುತ್ತೆ. ಅಲ್ಲ, ಮೆಸ್ ಇದ್ರೆ ಸಾಕು, ಮೆಸ್ ಇದ್ರೆ ಎನರ್ಜಿ ಬರುತ್ತೆ. ಇವ್ರದ್ದು ಮೆಸ್ ಇದೆ, ಪ್ಲಸ್ ಇದನ್ನು ಇದೆ. ಅವ್ರಿಗೆ ಶೆಕೆ ಆಯ್ತು ಅಂದ್ರೆ ಮೆಸ್ ಹಾಕೋಬಹುದು, ತಕೋಬಹುದು. ಇದೆಲ್ಲ ಫ್ಯೂಚರ್ ನೋಡಿನೇ ನಾನು ಮಾಡ್ಕೊಂಡು. ಅಲ್ಲ, ಇದನ್ನ ಹಾಕೋಬಿಟ್ಟು ಮೆಸ್ ಇದು ಓಪನ್ ಮಾಡಿ, ಇದು ಓಪನ್ ಮಾಡಿ, ಗಾಳಿ ಬರುತ್ತೆ, ಫಸ್ಟ್ ಕ್ಲಾಸ್ ಸಿಗುತ್ತೆ. ಇನ್ನೇನ್ ಮೇಲೆ ಯಾರು ಬರಲ್ಲ, ಮಕ್ಳಿಬ್ರು ಇರ್ಲಿ ಅಂತ ಮೇಲೆ ಇಲ್ಲಿ ನೋಡಿ, ಇನ್ನೊಂದು ರೂಮ್ ಇದೆಯಾ? ಅದಕ್ಕೆ ಮತ್ತೆ ನಾನು ಬಾಡಿಗೆ ಮನೆಗೆ ನಮ್ಮನೇನ ಬಾಡಿಗೆ ಕೊಟ್ಟಿದ್ದು. ನಿಮ್ಮನೆ ಬಾಡಿಗೆ ಕೊಟ್ಟು ಬಾಡಿಗೆ ಮನೆ ಬಂದಿದೆ. ಇನ್ನೊಂದು ಬಾಡಿಗೆ ಕೊಟ್ಬಿಟ್ಟು ನಾವು ಬಾಡಿಗೆ ಮನೆ ಹೀಗೆ ದೊಡ್ಡದಾಗಿದೆ. ಇಲ್ಲಿ ನಮ್ಗೆ ಇಲ್ಲ ಇರಕ್ಕೆ ಇಷ್ಟ ಆಗುತ್ತೆ, ಬಟ್ ಏನು ಅಂದ್ರೆ ಅದು ಡೋರ್ ಇದೆ. ಇದೊಂದು ಬೇಡ ಅಷ್ಟೇ. ಇಲ್ಲ, ನಾವ್ ಇಲ್ಲಿ ತೆಗಿಯಲ್ಲ. ಇಲ್ಲಿ ಗಾಡಿ ತುಂಬಾ ಚೆನ್ನಾಗಿ ಬರ್ತದೆ. ಬರೋಣ ಇಷ್ಟ ಬಂದಿದ್ಯಾ? ಎಷ್ಟು ಬೇಗ ಗೂಡು ಕಟ್ಕೊಂಡ್ಬಿಡುತ್ತೆ. ಇದೇ ತೆಗಿತೀವಿ, ಗೂಡು ಕಟ್ಕೊಳ್ತಾನೆ ಇದೆ, ಮರಿ ಆಗ್ತಾನೆ ಇರುತ್ತೆ. ಇದೊಂದು ತೆಗಿಯಲ್ಲ ಇದನ್ನ, ತೆಗಿಬೇಡಿ, ಅಪರೂಪಕ್ಕೆ ತೆಗಿತೀವಿ ಯಾವಾಗಾದ್ರೂ ಬೇಕಾದ್ರೆ. ಯಾರು ಬರ್ತಾರೆ, ಹುಡುಗರು ಯಾರು ಬರ್ತಾರೆ ಅಂತ ನಾನು ಅನ್ಕೊಂಡೆ. ಎಲ್ಲ ಬರೀ ಮನೆ ಬಂದಾಗ ವೆಂಟಿಲೇಷನ್ಸ್ ಎಲ್ಲ ಇದು ಚೆನ್ನಾಗಿದೆ ರೂಮು. ಇನ್ನು ಯಾರು ಮಲ್ಗೆ ಇಲ್ಲ ಇಲ್ಲಿ ಯಾವತ್ತೂ. ಸುಮ್ಮನೆ ತುಂಬಾ ಐಟಲ್ ಯಾರು ಬರ್ತಾ ಇಲ್ಲ, ಒಬ್ನೇ, ಅವನೊಬ್ಬನೇ ಮಗ. ಅವನಿಗೆ ಮದ್ವೆ ಮಾಡಿದ್ವಿ ಅಂತಾನೆ ನಾವ್ ಈ ಮನೆಗೆ ಬಂದ್ವಿ. ಇಲ್ಲ, ಇವಾಗ ಬೆಳಗ್ಗೆ ಬರ್ಬೇಕು, ಕ್ಲೀನ್ ಆಗ್ತಿತ್ತು. ಬೆಳಗ್ಗೆ ಬಂದು ನಾನು ನಾಳೆ ಮೇಲೆ ಬರಲಿಲ್ಲ ಇವತ್ತು. ನೀವು ಎಷ್ಟೊತ್ತಿಗೆ ಬರ್ತಿರೋದ ಟೆನ್ಷನ್ಗೆ? ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು, ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡಿದೆ. ಚೆನ್ನಾಗಿದೆ ಗಿಡಗಳು. ಈ ಕಡೆ ದೇವ್ರ ಮನೆ ನಡಬೇಡಿ, ಬಾರ ಸ್ವಲ್ಪ ಇಟ್ಕೊಳ್ಳಿ. ಈ ಕಡೆ ಬಾರ ಏನೋ ಜಾಸ್ತಿ ಬರ ಅಂತ. ದೇವ್ರ ಮಗೇನೋ ನಾಟಿ ಮಾಡಿದ್ರೆ ಇದು ಸೀಬೆ ಬದನೆಕಾಯಿ ಹಾಕಿದೀವಿ, ಬರ್ತಾ ಇದೆ. ಅಲ್ಲೊಂದೆಲ್ಲ ಗಿಡಗಳು ಚೆನ್ನಾಗಿದೆ ಬಿಡಿ. ಕರ್ಬೇವು ಸೊಪ್ಪು ಇಲ್ಲ ಬಿಟ್ಕೋಬೋದಾ? ಕಿತ್ಕೊಂಡು ಒಂದು ಸ್ವಲ್ಪ ಮರನೇ ಇದೆ ನಮ್ಮ ಹತ್ರ. ಅದು ವೆಂಟಿಲೇಷನ್ಗೆ. ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲಿ ಬಟ್ಟೆ ಹೋಗಿ ಇಲ್ಲೇ ಒಂದು ಹಾಕ್ತೀವಿ. ಚೆನ್ನಾಗಿದೆ ಎಲ್ಲ. 20-30 ಅಲ್ವಾ ಇದು? 25ಗೆ 20. 25-20. ನಾನು ಅದಕ್ಕೆ ಯೋಚನೆ ಮಾಡಿದೆ, ಮನೆ ನೋಡ್ಬಿಟ್ಟು ಹೇಳಿಲ್ಲ, ಕೇಳಿಲ್ಲ, ಯಾರನ್ನೂ ಕೇಳಲಿಲ್ಲ. ಅದನ್ನ ಆಕ್ಚುಲಿ ಆಂಜನೇಯನ್ ಕೇಳಕ್ ಹೋಗ್ತೀನಿ, ಅಲ್ಲಿ ಆಂಜನೇಯನ್ ಕೇಳಕ್ ಹೋಗ್ತೀನಿ. ಅದು ತಿರುಗುತ್ತೆ, ಕಲ್ ತಿರುಗುತ್ತೆ. ಅಲ್ಲೂ ಕೇಳಲಿಲ್ಲ, ಎಲ್ಲೂ ಕೇಳಲಿಲ್ಲ. ನೋಡಿದ ತಕ್ಷಣ ಮನೆ ಚೆನ್ನಾಗಿದೆ, ಕೊಟ್ಕೊಡಮ್ಮ, ಅಡ್ವಾನ್ಸ್ ಮಾಡೋಣ ಅಂತ ಇಮಿಡಿಯೇಟ್ ಮಾಡ್ಬಿಟ್ಟೆ. ಆಮೇಲೆ ಮನೆಗೆ ಬಂದಾಗ ದೇವ್ರ ಇಡಕ್ಕಾಗ್ತದೆ ನೋಡಿ, ತಲೆ ಎಲ್ಲ ಕೆಟ್ಟೋದಂಗಾಯ್ತು. ಯಾವ ಕಾರು ಮನೆಗೆ ಬಂದ್ವು ಅನ್ನಂಗೆ ಆಗ್ಬಿಡ್ತು. ಅಲ್ಲ, ಇವತ್ತು ಒಬ್ರು ಯಾರೋ ಒಬ್ರು ಫೋನ್ ಮಾಡಿದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಚುಲಿ ಅವರು ಮೇಡಮ್ ಏನೋ ಅವರು ಏನೋ ಮನೆಗೆ ಸೈಟ್ ತಗೋಬೇಕು ಅಂತ ತುಂಬಾ ವರ್ಷಗಳಿಂದ ಟ್ರೈ ಮಾಡಿದ್ರು, ತಗೊಳಕ್ಕಾಗಿಲ್ಲ. ಸರಿ, ಯಾರೋ ಕವಡೆ ಶಾಸ್ತ್ರ ಏನೋ ಕೇಳಿದ್ರಂತೆ. ಅವ್ರು ಸುಮ್ಮನೆ ಆಗಿಬಿಟ್ಟು, ನೀನು ಲೈಫಲ್ಲಿ ಸೈಟ್ ತಗೊಳಕ್ಕಾಗಲ್ಲ, ಮನೆ ಕಟ್ಟಕ್ಕಾಗಲ್ಲ, ನೀನು ತಗೋಬೇಡ ಅಂದ್ಬಿಟ್ಟು. ಆ ಮನೆಗೆ ಆಸೆ, ಒಂದು ಮನೆ ಕಟ್ಟಬೇಕು, ಸೈಟ್ ತಗೋಬೇಕು ಅಂತ. ಏನು ತಲೆ ಕೆಟ್ಟೋಯ್ತು, ಏನು ಮಾಡೋದು, ಹಿಂಗೆ ಹೇಳ್ಬಿಟ್ರಲ್ಲ, ಏನು ಮಾಡೋದು ಎದುರಿಕೆ, ಆ ಭಯಕ್ಕೆ ಅವರು ಸೈಟ್ ನೋಡೋದ ಬಿಟ್ಬಿಟ್ಟರು. ಮನೆ ಕಟ್ಟೋದು ನಮ್ಗೆ ಅಷ್ಟೇ ಬಿಡು, ನಮ್ಗೆ ಆಗಲ್ಲ, ನಮ್ಮ ಬಳಿ ಮನೆ ಇಟ್ಬಿಡೋಣ ಇನ್ನೊಂದು ಥರ ಅಂತ. ಆಯ್ತಾ? ಅದಕ್ಕೆ ನನಗೆ ಫೋನ್ ಮಾಡಿದೆ, ಹಿಂಗೆ ಅಂದ್ಬಿಟ್ರೆ ಸಾರ್ ಏನು ಮಾಡೋದು? ಅಯ್ಯೋ ಬಾಮ್ಮ, ನಿಮ್ಗೆ ಎಷ್ಟು ಸೈಟ್ ಬೇಕು ಇಸ್ಕೊಡ್ತಿಲ್ವಾ? ದುಡ್ಡು ರೆಡಿ ಮಾಡೋದು, ದುಡ್ಡು ಯಾವ ಭೂಮಿ ತಗೊಳ್ಳೋ ದುಡ್ಡಿದ್ರೆ ಸಾಕು, ಆಗೋಗ್ಬೋದು. ಎಲ್ಲಿ ಬೇಕಾಗ್ತದೆ. ಆಮೇಲೆ ಒಂದು ಸರ್, ಅದು ಭೂತಾಯಿದು ಆಶೀರ್ವಾದ. ನನ್ನ ಸೊಸೆ ಬಂದ ಕೆಳಗೆ ನಾನು ಇಷ್ಟು ವರ್ಷನೂ ಟ್ರೈ ಮಾಡೋಕ್ಕಾಗಿಲ್ಲ. ಅವಳು ಬಂದ್ಮೇಲೆ ತಗೊಂಡಿದ್ದು ನಾನು. ತುಂಬಾ ವೀಕ್ ಆಗ್ಬಿಟ್ಟಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ ಅವಳು. ಈಗ ಕಲ್ಲು ಏನು ತಿಂಗಳಾಗೆ ಒಂದೊಂದು ಕಲ್ಲು ಬರ್ತಾ ಇರುತ್ತೆ. ಹಂಗಾಗಿ ಸ್ಟಂಟ್ ಹಾಕೋದು, ತೆಗಿಯೋದು, ಅವಳಿಗೆ ಲ್ಯಾಪ್ರೋಸ್ಕೋಪಿ ಮಾಡೋದು, ಬಾಯಿಂದ ಎಂಡೋಸ್ಕೋಪಿ ಮಾಡೋದು ತುಂಬಾ ವೀಕ್ ಆಗುತ್ತೆ. ಅದಕ್ಕೆ ಡೋರ್ ಇದೆಯಲ್ಲ ರೂಮಿಂದ ಆಚೆಗೆ, ಅದು ಇಮ್ಮಿಡಿಯೇಟ್ ನಂದು. ಹೌದು, ಆ ರೂಮಲ್ಲಿ ಎಲ್ಲ ರೂಮಲ್ಲೂ ಅಷ್ಟೇ. ಆ ಕಡೆದು ಎಂಟ್ರಿನೇ ಬೇಡ, ರೂಮಿಂದ ಡೋರ್. ಸರ್, ಇವ್ರಿಗೆ ಅದು ಕಿಟಕಿನ ಕ್ಲೋಸ್ ಮಾಡ್ತಾರೆ. ಅದು ಏನ್ ಮಾಡೋಕ್ಕಾಗಲ್ಲ, ಕಿಟಕಿನೇ ಅವ್ನು ಕೊಟ್ಬಿಟ್ಟಿದ್ದಾರೆ. ಹೌದು, ಕಿಟಕಿ ಅಂತ ಕೊಟ್ಟಿದ್ದಾರೆ, ಮತ್ತೆ ಅದನ್ನ ಒಂದು ಕ್ಲೋಸ್ ಮಾಡ್ತಿದ್ರು. ಸರಿ, ಇವ್ರಿಗೆ ಇಲ್ಲೇ ಮಾಡ್ಕೊಳಕ್ಕೆ ಇದನ್ನೇ ತೆಗಿಯಕ್ಕೆ ಹೇಳ್ತೀನಿ. ಚೆನ್ನಾಗಿದೆ ಅವ್ರಿಗೆ, ಇದೊಂದು ಚೆನ್ನಾಗಿದೆ. ಸರಿ, ಮಾಡ್ಕೊಳಕ್ಕೆ ಡೋರ್ ತೆಗಿಯೋದು. ಹೌದು, ಬಾಗಿಲು ಆ ಕಡೆ ಬಾಗಿಲು ತೆಗಿದ್ರೆ ಇಲ್ಲಿ ಬನ್ನಿ. ಸರಿ, ಹಂಗೆ ಮಾಡಿ. ಓಕೆ, ಥ್ಯಾಂಕ್ ಯು.